ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕಾವೇರಿ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಾಗ ನಾ ತೋರಿಸ್ತಾ ಇರೋಂಥ ರೆಸಿಪಿ ರೀ ಮೆಂತ್ಯ ಸೊಪ್ಪು ಬಳಸ್ಕೊಂಡು ಪರೋಟ ಮಾಡಾಕತ್ತೀನಿ ರೀ. ಇದನ್ನು ಪರೋಟ ಎಲ್ಲ ಮಸಾಲೆ ಹಾಕಿರ್ತೀವಲ್ರಿ, ಹಾಗಾಗಿ ಸೂಪರ್ ಟೇಸ್ಟಿಯಾಗಿರ್ತಾವೆ ರೀ. ಮಕ್ಕಳು ಇಷ್ಟಪಡ್ತಾರೆ ರೀ. ಪರೋಟ ಟಿಫಿನ್ ಬಾಕ್ಸ್ಗೂ ಹಾಕಿ ಕಳಿಸ್ಬೋದು ರೀ. ಈ ಪರೋಟ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ. ಮತ್ತು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ಇದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ರೀ, ಇಲ್ಲಿ ನಾನು 2 ಕಪ್ನಷ್ಟ ಗೋಧಿ ಹಿಟ್ಟು ತೊಗೊಂಡಿನಿ ರೀ, ಮತ್ತು 1 ಕಪ್ ಕಡಲೆ ಹಿಟ್ಟು ತೊಗೊಂಡಿನಿ ರೀ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ ರೀ, ಮತ್ತು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ರೀ, ಮತ್ತೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿನಿ ರೀ. ನೀವು ಹಸಿರು ಮೆಣಸಿನ್ಕಾಯಿ ಬೇಕಂದ್ರೆ ಸಣ್ಣದಾಗಿ ಕಟ್ ಮಾಡ್ಕೋಬೋದು ರೀ. ಇಲ್ಲಿ ಮಕ್ಕಳು ತಿನ್ನಕ್ಕೆ ಮಾಡತ್ತೀನಲ್ರಿ, ಹಾಗಾಗಿ ನಾನು ಪೇಸ್ಟ್ ಮಾಡ್ಕೋತೀನಿ ರೀ ಇದನ್ನೆಲ್ಲ. ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು ರೀ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ, ತೊಳೆದು ಇಟ್ಕೊಂಡಿನಿ ರೀ. ಮತ್ತು ಸ್ವಲ್ಪ ಕ್ಯಾರೆಟ್ ಒಂದು ತುರಿದು ಇಟ್ಕೊಂಡಿನಿ ರೀ. ಕ್ಯಾರೆಟ್ ಹಾಕೊಂಡ್ರೆ ಇದ್ರೊಳಗೆ ವಿಟಮಿನ್ ಎ ಮತ್ತು ಸಿ ಇರತ್ತೆ ರೀ, ಹಾಗಾಗಿ ಕ್ಯಾರೆಟ್ ಹಾಕ್ಕೊಳಕತ್ತೀನಿ ರೀ. ಈಗ ನೋಡಿರಿ, ಇಲ್ಲಿ ಗೋಧಿ ಹಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡಿನಿ ರೀ. ಇದು ಸೊಪ್ಪು ಹಾಕ್ಕೊಳಕತ್ತೀನಿ ರೀ. ಈ ಥರ ಸೊಪ್ಪಿಂದ ಪರೋಟ ಮಾಡೋದ್ರಿಂದ ಮಕ್ಕಳು ಮನ್ಯಾಗ ಸೊಪ್ಪು ತಿನ್ನಂಗಿಲ್ಲಲ್ರಿ, ಅದಕ್ಕಾಗಿ ಈ ಥರ ಎಲ್ಲ ಥರ ತರಕಾರಿ ಹಾಕಿ ಮಾಡಿಕೊಟ್ರೆ ತಿಂತಾರ್ರಿ, ಮತ್ತು ಟೇಸ್ಟಿಯಾಗಿ ಇರ್ತೈತೆ ರೀ. ಬೆಳಗಿನ ಟಿಫನ್ಗೆ ಈಸಿಯಾಗಿ ಮಾಡ್ಬೋದು ರೀ. ಈಗ ನಾನು ಇದನ್ನು ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ. ಒಂದು ಸ್ವಲ್ಪ ಸಣ್ಣದಾಗಿನ ಕಟ್ ಮಾಡ್ಕೋಬೇಕ್ರಿ ಸೊಪ್ಪು. ಈಗ ನಾನು ರೀ ಆವಾಗಲೇ ಅಲ್ಲಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿ ಇವ್ನ ಮೂರೂ ಈ ಥರ ಪೇಸ್ಟ್ ಮಾಡ್ಕೊಂಡೀನಿ ರೀ. ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದ್ರಿ, ಆದ್ರೆ ಮಕ್ಕಳಿಗೆ ತಿಂತಾರಲ್ರಿ, ಹಾಗಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿನಿ ರೀ ನಾನು. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ ರೀ. ಮತ್ತು 1 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಳಕತ್ತೀನಿ ರೀ ನಾನಿಲ್ಲಿ. ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳಕತ್ತೀನಿ ರೀ. ಎಣ್ಣೆ ಹಾಕ್ಕೊಂಡು ಇದನ್ನು ಎಲ್ಲ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡ್ರಿ. ನೋಡ್ರಿ, ಈ ಥರ ಮಿಕ್ಸ್ ಮಾಡ್ಕೊಳತ್ತೀನಿ ರೀ ನಾನೀಗ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಹೆಂಗೆ ನಾದ್ಕೋತೀವಲ್ಲ ಅದೇ ಥರ ನಾದ್ಕೋಬೇಕ್ರಿ. ಮೆಂತ್ಯ ಸೊಪ್ಪು ಎಲ್ಲ ನೀರು ಬಿಟ್ಕೋತೈತ್ರಿ, ಹಾಗಾಗಿ ಫಸ್ಟ್ ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ನೋಡ್ಕೊಂಡು ಸ್ವಲ್ಪ ನೀರು ಹಾಕೋಬೇಕ್ರಿ. ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳತ್ತೀನಿ ರೀ ನಾನು. ನೀವು ಹಿಟ್ಟು ತಿಳುವಾತಂದ್ರೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕೋಬೋದ್ರಿ, ಇಲ್ಲ ಗಟ್ಟಿ ಆತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೋದ್ರಿ. ಈಗ ನೋಡ್ರಿ, ಈ ಥರ ನಾದಿಟ್ಕೊಂಡಿನಿ ರೀ ನಾನೀಗ. ಇದಕ್ಕೆ ಒಂದು ಸ್ವಲ್ಪ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ ರೀ. ಎಣ್ಣೆ ಹಚ್ಚಿ ಇದನ್ನು ಎಣ್ಣೆ ಹಚ್ಚಿದ ಕೂಡಲೇ ಈ ಥರ ಮಾಡ್ಕೊಂಡು ಇಡೋಣ್ರಿ. ಇನ್ನೊಂದು ಸ್ವಲ್ಪ 1-2 ನಿಮಿಷ ಹಿಂಗೆ ಬಿಡೋಣ್ರಿ. ಇದನ್ನು ನೆನಿಲ್ರಿ ಒಂದು ಸ್ವಲ್ಪ. ಅಷ್ಟೊತ್ತಿಗೆ ನಾವು ಏನು ಮಾಡೋಣ ಅಂದ್ರೆ ಇದಕ್ಕೆ ಕೊಬ್ಬರಿ ಚಟ್ನಿ ಮಾಡ್ಕೊಳಕತ್ತೀನಿ ರೀ ನಾನು. ಬೇಕಂದ್ರೆ ಇದನ್ನ ಮೊಸರು ಜೊತೆನೂ ತಿನ್ಬೋದು ರೀ, ಆದ್ರೆ ನಾನು ಇಲ್ಲಿ ಕೊಬ್ಬರಿ ಚಟ್ನಿ ಮಾಡ್ಕೊತೀನಿ ರೀ. ಕೊಬ್ಬರಿ ಚಟ್ನಿ ಮಾಡ್ಕೊಳಕ್ರಿ ಇಲ್ಲಿ ಹಸಿ ಕೊಬ್ಬರಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಮತ್ತು 4-5 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ ರೀ. ಮತ್ತೊಂದು ಬೆಳ್ಳುಳ್ಳಿ ರೀ, ಮತ್ತೊಂದು ಸ್ವಲ್ಪ ಪುಟಾಣಿನೂ ಹಾಕ್ಕೊಳಕತ್ತೀನಿ ರೀ. ಪುಟಾಣಿ ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ರೀ. ಉಪ್ಪು ಹಾಕ್ಕೊಂಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ರೀ. ಇದು ಚಟ್ನಿ ಜೊತೆ ಪರೋಟ ಮಸ್ತ್ ಟೇಸ್ಟಿ ಆಗಿರ್ತಾವ್ರಿ. ಹಾಗಾಗಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡ್ರಿ ನುಣ್ಣಗೆ ರುಬ್ಕೊಂಡು ಇಟ್ಕೊಂಡಿನಿ ರೀ ನಾನು. ಚಟ್ನಿನೂ ರೆಡಿ ಆಗೈತ್ರಿ. ಈಗ ಇಲ್ಲಿ 1-2 ನಿಮಿಷ ಬಿಟ್ಟಿದ್ವಲ್ರಿ ಹಿಟ್ಟು ನಾದಿ. ಇದನ್ನು ಹಿಟ್ಟು ನಾದಿದ ಕೂಡಲೇ ಪರೋಟ ಮಾಡ್ಬೇಕ್ರಿ, ಇಲ್ಲಾಂದ್ರೆ ತಿಳು ಆಗ್ಬಿಡ್ತೈತ್ರಿ. ಈಗ ನೋಡ್ರಿ, ಈ ಸೈಜ್ ನಾನು ಉಳ್ಳಿ ತೊಗೊಳಕತ್ತೀನಿ ರೀ. ಒಂದು ದೊಡ್ಡದಾಗಿರೋಂಥ ಈರುಳ್ಳಿ ಸೈಜ್ ಅಷ್ಟೇ ಉಳ್ಳಿ ತೊಗೊಳಕತ್ತೀನಿ ರೀ. ಒಂದು ಸ್ವಲ್ಪ ಕೆಳಗಡೆ ಹಿಟ್ಟು ಹಚ್ಕೊಂಡಿನಿ ರೀ. ನೀವು ಬೇಕಂದ್ರೆ ಅಕ್ಕಿ ಹಿಟ್ಟು ಹಚ್ಕೊಳ್ಬೋದು ರೀ ಲಟ್ಸ್ಕೊಳಕ್ಕೆ.
ನಾನಿಲ್ಲಿ ಗೋಧಿ ಹಿಟ್ಟು ಹಚ್ಕೊಂಡು ಲಟ್ಸ್ಕೊಳಕತ್ತೀನಿ ರೀ. ಈ ಥರ ಒಂದು ಸ್ವಲ್ಪ ಲಟ್ಸ್ಕೊಂಡು ಹಿಟ್ಟು ಹಚ್ಕೊಂಡು ಲಟ್ಸ್ಕೊಬೇಕ್ರಿ. ಈಗ ಒಂದಿಷ್ಟು ಲಟ್ಸ್ಕೊಂಡೀನಿ ರೀ. ಈಗ ಇದಕ್ಕೆ ಏನು ಮಾಡ್ತೀನಿ ಅಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳಕ್ತೀನಿ ರೀ. ಎಣ್ಣೆ ಹಚ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಇದನ್ನ ಹಿಟ್ಟು ಉದುರಿಸ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊತೀನಿ ರೀ. ನೀವು ಇದನ್ನು ಚೌಕಾಗಿ ಮಾಡ್ಕೋಬೋದು ರೀ. ನಾನಿಲ್ಲಿ ರೌಂಡಾಗಿ ಮಾಡ್ಕೊಳಕತ್ತೀನಿ ರೀ ಪರೋಟ. ನಿಮಗೆ ಯಾವ ಶೇಪ್ ಬೇಕು ನೋಡಿರಿ ಆ ಶೇಪ್ನಲ್ಲಿ ಮಾಡ್ಕೋಬೋದು ರೀ. ನಾನಿಲ್ಲಿ ನೋಡಿರಿ ಸ್ವಲ್ಪ ಹಿಟ್ಟು ಹಚ್ಕೊಂಡು ಲಟ್ಸ್ಕೊತೀನಿ ರೀ. ಹಿಟ್ಟು ಹಚ್ಕೊಂಡು ಲಟ್ಸ್ಕೊಲಿಲ್ಲ ಅಂದರೆ ಕೆಳಗಡೆ ಕಲ್ಲಿಗೆ ಅಂಟ್ಕೋತೈತೆ ರೀ. ಹಾಗಾಗಿ ನಿಧಾನಕ್ಕೆ ಈ ಥರ ಹಿಟ್ಟು ಹಚ್ಕೊಂಡು ಲಟ್ಸ್ಕೊಬೇಕು ರೀ. ರೌಂಡ್ ಶೇಪಾಗಿ ಲಟ್ಸ್ಕೊಳಕತ್ತೀನಿ ರೀ ನಾನೀಗ. ನೋಡಿರಿ ಭಾಳ ತಿಳುವಾಗಿ ಲಟ್ಸ್ಕೊಬಾರ್ದ್ರಿ. ಪರೋಟ ಅಂದ್ರೆ ಒಂದು ಸ್ವಲ್ಪ ದಪ್ಪಗೆ ಇರ್ಬೇಕ್ರಿ, ಅಂದ್ರನ ಚೆನ್ನಾಗಿರ್ತಾವ್ರಿ. ಈಗ ನೋಡಿರಿ ನಾನು ಇಷ್ಟ ಲಟ್ಸ್ಕೊಂಡೀನಿ ರೀ. ಆ ಕಡೆ ಗ್ಯಾಸ್ ಮೇಲೆ ತವಾ ಇಟ್ಟು ಕಾಯಕ್ಕಿಟ್ಟಿದ್ದೆ ರೀ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳಕತ್ತೀನಿ ರೀ. ಈ ಥರ ಎಣ್ಣೆ ಹಚ್ಕೊಂಡು ಈಗ ಈ ಪರೋಟ ಲಟ್ಸ್ಕೊಂಡು ಇಟ್ಕೊಂಡಿರಲ್ಲ ಅದನ್ನು ಹಾಕ್ಕೊಳ್ಳೋಣ್ರಿ. ಮತ್ತೊಂದು ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇವನ್ನ ಎರಡು ಸೈಡ ಚೆನ್ನಾಗಿ ಬೇಯಿಸ್ಕೋಬೇಕ್ರಿ. ನೀವು ಪರೋಟ ಮಾಡುವಾಗ ಯಾವಾಗಲೂ ಒಂದು ಸ್ವಲ್ಪ ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೋಬೇಕ್ರಿ. ಅಂದರೆ ಸುತ್ತಲೂ ಎಲ್ಲ ಕಡೆ ಚೆನ್ನಾಗಿ ಬೇಯಬೇಕ್ರಿ. ಲೋ ಫ್ಲೇಮ್ದಾಗ ಇಟ್ಕೊಂಡ್ರೆ ಎಲ್ಲ ಕಡೆ ಸರಿಯಾಗಿ ಬೇಯೋದಿಲ್ಲರಿ ಪರೋಟ. ಹಾಗಾಗಿ ಹೈ ಫ್ಲೇಮ್ದಾಗ ಇಟ್ಕೋಬೇಕ್ರಿ. ನಾನು ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಈಗ ನೋಡಿರಿ ಎರಡು ಸೈಡ ಚೆನ್ನಾಗಿ ಬೇಯ್ದೈತ್ರಿ ಇದು. ನೋಡ್ರಿ ಯಾವ ಥರ ಬಂದದಂತ ಹೇಳ್ರಿ. ಒಂದು ಸ್ವಲ್ಪ ಈ ಥರ ಹೊಳ್ಸ್ಕೊಂಡು ಈಗ ಇದನ್ನು ಇಟ್ಕೋತೀನಿ ರೀ. ಒಂದು ಪ್ಲೇಟಿಗೆ ಹಾಕ್ಕೊಳಕತ್ತೀನಿ ರೀ. ಇದೇ ಥರ ಎಲ್ಲ ಪರೋಟನೂ ಮಾಡ್ಕೋತೀನಿ ರೀ ನಾನು. ಈಗ ನೋಡಿರಿ ಮೆಂತ್ಯ ಪರೋಟ ರೆಡಿ ಆಗ್ಯಾವ್ರಿ. ನೀವು ಒಂದು ಸಾರಿ ಮಾಡಿ ನೋಡಿರಿ, ಹೆಂಗೆ ಬಂದು ಅಂತ ಕಮೆಂಟ್ದಾಗ ತಿಳಿಸ್ರಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ.